ए बाजी हटोरा क्या अन्ना आना क्या आना सामने चलो जान बादल पर शिवಯ್ಯ शिवಯ್ಯ ಈ ಪಾಠ ಅದಕ್ಕೆ ಬರಲ್ಲ ನಾಕ ಮೀರಿದ್ರು ಇಲ್ಲಿ ಸರ್ ಮುಂದೆ ನೋಡಿ ಒಂದು ನಿಮಿಷ ಕೊಡಿ 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 ಸರ್ ಸೈಡ್ ಬನ್ನಿ ಅಣ್ಣ ನೋಡಿ ಈ ಕಡೆ ತಗ್ಗದ ಅಟ್లా ಉಂಡು ಎಲ್ಲರಿಗೂ ನಮಸ್ಕಾರ. ಈ ದಿನ 20 ಜೂನ್ 2026 ಈ ದಿನ ನಮ್ಮ ಕಲಿಪಿಲ್ ಪ್ರಕಾಶನ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ನಾವೆಲ್ಲರೂ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವಾಗ ನಾವು ಬಂದಿದ್ದೀವಿ. ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮಗೆ. ಹಾಗೆ ನಾನು ವೈಯಕ್ತಿಕವಾಗಿ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗ್ಲಿ. ಆ ದೇವರು 100 ವರ್ಷ ಆಯುಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಡ್ಲಿ. ಅದೇ ರೀತಿ ಅವ್ರ ಫ್ಯಾಮಿಲಿಗೂ ಕೂಡ, ಮಕ್ಕಳಿಗೆ, ಎಲ್ಲ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ, ಈ ಹುಟ್ಟಿದ ದಿನ ಹಬ್ಬದ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯಗಳನ್ನು ಹೇಳಲು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಆ ಭಗವಂತನ ನಾನು ಬೇಡ್ಕೊಂತ ಇದ್ದೀನಿ. ನನಗೆ ಪ್ರಕಾಶನ್ ಅವರು 20 ವರ್ಷಗಳಿಂದ ಪರಿಚಯ. ಆದ್ರೆ ನಾನು ಈ ಮುಳಬಾಗಿಲು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಎಡವಲು ಪ್ರಕಾಶನ್ನ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಅವನ್ನ ಪಾಲಿಸಲಿಲ್ಲ. ಅವನ್ನು ಪಾಲಿಸಿದ್ರೆ ನಾನು ಈ ಮುಳಬಾಗಿಲು ತಾಲೂಕಿನಲ್ಲಿ ಯಾವಾಗಲೂ MLA ಆಗ್ತಿದ್ದೆ. ಆದ್ರೆ ಅವನ್ನು ಪಾಲಿಸಿಲ್ಲ. ಆದ್ರಿಂದ ಅವರು ರಾಜಕೀಯವಾಗಿ ತುಂಬಾ ಚತುರರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಆ ಸಂದರ್ಭ ಅಲ್ಲ, ನಾವು ಕೇಳಕ್ಕೆ ಸಂದರ್ಭ ಅಲ್ಲ. ಆದ್ರೂ ನಾವು ಇಲ್ಲಿ ಬಂದಿರೋದ್ರಿಂದ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇನ್ನೂ ನಾನು ಖುಷಿ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರೇ. ಅಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಕೊತ್ತೂರು ಮಂಜಣ್ಣ ಅವರು ಇಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ಪ್ರಕಾಶನ್ ಅವರ ಪಾತ್ರ ಕೂಡ ತುಂಬಾ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೂ ಸ್ವಲ್ಪ ಕೈ ಜೋಡಿಸಿ ನಮಗೂ ಸಪೋರ್ಟ್ ಕೊಡ್ಬೇಕಂತ ನಿಮ್ಮ ಆಶೀರ್ವಾದ, ನಿಮ್ಮ ಕುಟುಂಬದ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎಲ್ಲ ಇರ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫಿರೋಜ್ ಭಾಯ್ आओ जी फोटो ಅಣ್ಣ ಸ್ವಲ್ಪ ತಗೊಳ್ಳಿ.